ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ RPF ಕಾನ್ಸ್ಟೇಬಲ್ ಎಕ್ಸಾಮ್ ಅಟೆಂಡ್ ಮಾಡಿದ್ರು ಅಂಥವರು ಆನ್ಸರ್ ಕೀಯನ್ನು ನಿಮ್ಮ ಫೋನಲ್ಲಿ ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ವಿಡಿಯೋವನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನು. ಹಾಗೆಯೇ ವಾಟ್ಸಪ್ ಗ್ರೂಪ್ ಲಿಂಕನ್ನು ಹಾಕಿರ್ತೀನಿ. ಆ ಒಂದು ಲಿಂಕ್ ಮುಖಾಂತರ ನೀವು ಈ ಒಂದು ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಇದೆಯಲ್ಲ, ಇಲ್ಲಿ ಕೆಳಗಡೆ ಬಂದರೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ. ಆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕಾಗುತ್ತೆ. ರೋಲ್ ನಂಬರ್ ಹಾಕೋಕ್ಕೆ ಹೋಗ್ಬಿಡಿ ಯಾರು, ದಯವಿಟ್ಟು. ಮತ್ತು ಲಾಸ್ಟಲ್ಲಿ C ಅಂತ ಕಂಪಲ್ಸರಿ ಕೊಡಲೇಬೇಕು. ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ. ಅಂದರೆ ನಿಮ್ಮ ಪಾಸ್ವರ್ಡು ಡೇಟ್ ಆಫ್ ಬರ್ತ್ ಆಗಿರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು ಇಲ್ಲಿ ಅಂದರೆ ಯಾವ ಒಂದು ದಿನಾಂಕ ಮತ್ತು ತಿಂಗಳು ಕೇಳುತ್ತೆ. ಇಲ್ಲಿ ತಿಂಗಳನ್ನು ಕೊಡಬೇಕಾಗುತ್ತೆ. ಹಾಗೆಯೇ ನೆಕ್ಸ್ಟ್ ಇಲ್ಲಿ ಯಾವ ಇಯರಲ್ಲಿ ನೀವು ಬರ್ತ್ ಆಗಿದ್ದೀರಾ ಅಂತ ಇಲ್ಲಿ ಕೊಡಬೇಕಾಗುತ್ತೆ. ಇಷ್ಟು ಕೊಟ್ಟಾದಮೇಲೆ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಿದ್ದಲ್ಲ, ಇದನ್ನು ಹೀಗೆ ಕೊಡಬೇಕಾಗುತ್ತೆ. ಇಲ್ಲಿ ಮೇಲೆ ಕಾಣ್ತಿರೋ ನಂಬರ್ ಹೇಗಿರುತ್ತೋ ಅದೇ ರೀತಿ ಕೊಡಬೇಕಾಗುತ್ತೆ. ಇಷ್ಟು ಕೊಟ್ಟಾದಮೇಲೆ ಇಲ್ಲಿ ಲಾಗಿನ್ ಬಟನ್ ಕೆಳಗಡೆ ಕಾಣ್ತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕ್ಯಾಂಡಿಡೇಟ್ ರೆಸ್ಪಾನ್ಸು ಕೆಳಗಿದು, ಈ ಕಡೆ ಆಬ್ಜೆಕ್ಷನ್ನು, ಸಿಟಿ ಇನ್ಫಾರ್ಮೇಷನ್ ಸ್ಲಿಪ್ ಅಂತ ಇದೆಯಲ್ಲ, ಇಲ್ಲಿ ಈ ರೀತಿ ಬರಲಿಲ್ಲ ಅಂದರೆ ನೀವು ಸೈಡಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಇಲ್ಲಿ ಆಲ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗಡೆ ಕಾಣ್ತಿದ್ದೆ ನೋಡಿ, ಕ್ಯಾಂಡಿಡೇಟ್ ರೆಸ್ಪಾನ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೂ ಬರುತ್ತೆ. ಅಥವಾ ನೀವೇನಾದರೂ ಫೋನನ್ನು ಲ್ಯಾಂಡ್ಸ್ಕೇಪಲ್ಲಿ ಮಾಡ್ಕೊಂಡಿದ್ರೆ ಇಲ್ಲಿ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ಡೌನ್ಲೋಡ್ ಯುವರ್ ರೆಸ್ಪಾನ್ಸ್ ಸೀಟ್ ಫಾರ್ ಅಸೆಸ್ಮೆಂಟ್ ರಿಕ್ರೂಟ್ಮೆಂಟ್ ಆಫ್ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಇನ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆ್ಯಂಡ್ ರೈಲ್ವೆ ಪ್ರೊಟೆಕ್ಷನ್ ಸ್ಪೆಷಲ್ ಫೋರ್ಸ್ 2 to 18 March 2025. ಕ್ಲಿಕ್ ಇಯರ್ ಟು ಜನರೇಟ್ ಇಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಇಯರ್ ಅನ್ನೋದನ್ನು ನೀಲಿ ಬಣ್ಣದಲ್ಲಿ ಕೊಟ್ಟಿದ್ದಾರೆ. ಆ ನೀಲಿ ಬಣ್ಣದ ಮೇಲೆ ಇಯರ್ ಮೇಲೆ ಕ್ಲಿಕ್ ಮಾಡಿದಾಗ, ನಾನು ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ಮ ಒಂದು ಆನ್ಸರ್ ಕೀ ಓಪನ್ ಆಗುತ್ತೆ. ಏನು ನೀವು ಎಕ್ಸಾಮ್ ಅಟೆಂಡ್ ಮಾಡಿದಾಗ ಯಾವ ರೀತಿ ಕ್ವಶನ್ ಪೇಪರ್ ನಿಮಗೆ ಬಂದಿತ್ತು ಅದೇ ರೀತಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನೀವೇನಾದರೂ ಪ್ರಿಂಟ್ನ ಇಲ್ಲಿ ನಿಮ್ಮ ಆನ್ಸರ್ ಕೀನ ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ಇಲ್ಲಿ ಪ್ರಿಂಟ್ ಅಂತ ಕಾಣ್ತಿದ್ದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಫೋನಲ್ಲಿ ಒಂದು PDF ಥರ ಡೌನ್ಲೋಡನ್ನು ಮಾಡ್ಕೊಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಡೀಟೇಲ್ಸ್ ಕಾಣ್ತಿದೆ. ಹಾಗೆಯೇ ಕೆಳಗಡೆ ಫೋಟೋ ಕಾಣಿಸುತ್ತೆ, ನೋಡ್ತಾ ಇರ್ಬೋದು, ಫೋಟೋ ಕಾಣಿಸುತ್ತೆ. ಅದೇ ಫಾರ್ ಎಕ್ಸಾಂಪಲ್ ಹೇಗೆ ನಿಮ್ಮ ಫೋನಲ್ಲಿ ಹೇಗೆ ನಿಮ್ಮ ಒಂದು ಆನ್ಸರ್ ಕೀನ ಚೆಕ್ ಮಾಡಬೇಕು, ಇದರಲ್ಲಿ ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ, ಹೇಗೆ ಚೆಕ್ ಮಾಡಬೇಕು ಅನ್ನೋದು. ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಕ್ವಶನ್ ಈಗ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ನೀವು ಇಲ್ಲಿ ಕ್ವಶನ್ ಕಾಣ್ತಿದ್ದಿಲ್ಲ, ಇಲ್ಲಿ ಕ್ವಶನಲ್ಲಿ ಆಪ್ಷನ್ಸ್ ಇದೆ, 4 ಆಪ್ಷನ್ಸ್. ಆಪ್ಷನಲ್ಲಿ ರೈಟ್ ಮಾರ್ಕ್ ಮಾಡಿರೋದು ಅದು ಸರಿಯಾದ ಉತ್ತರ. ಅಂದರೆ ಈ ಕಡೆ ಕೆಳಗಡೆ ಕಾಣ್ತಿದ್ರೆ ನೋಡಿ, ಚೂಸ್ ಅನ್ ಆಪ್ಷನ್ ಅಂತ ಇದೆಯಲ್ಲ, ಇದು ನೀವು ಚೂಸ್ ಮಾಡಿರುವಂಥ ಆಪ್ಷನ್ನು. ಪಕ್ಕ ಕರೆಕ್ಟ್ ಆನ್ಸರ್ ಬಂದು ಇಲ್ಲಿ ಏನು ಗ್ರೀನ್ ಕಲರ್ 3 ರೆಡ್ ಮಾರ್ಕ್ ಬಂದಿರುತ್ತೆ, ಒಂದು ಮಾತ್ರ ರೈಟ್ ಮಾರ್ಕ್ ಕೊಟ್ಟಿರ್ತಾರೆ, ಅದು ಪರ್ಫೆಕ್ಟ್ ಆನ್ಸರ್ ಆ ಒಂದು ಕ್ವಶನ್ಗೆ. ಇವಾಗ ಈ ಒಂದು ಕ್ವಶನ್ ಇದೆ ವಿತ್ ಆಪ್ಷನ್ಸು ಇದೆ. ಆಪ್ಷನ್ಸಲ್ಲಿ 4th ಅಂತೂ ಕರೆಕ್ಟ್ ಇದೆ, ಅದು ಸರಿಯಾದ ಉತ್ತರ. ಬಟ್ ಇಲ್ಲಿ ಚೂಸ್ ಮಾಡಿರುವಂಥ ಆಪ್ಷನ್ನು ಒಂದಾಗಿದೆ. ಅಂದರೆ ನಿಮ್ಮ ಈ ಒಂದು ಆನ್ಸರ್ ತಪ್ಪು. ಅಂದರೆ ನೆಗೆಟಿವ್ ಮಾರ್ಕ್ಸ್ 0.33 ಮಾರ್ಕ್ಸ್ ಕಟ್ಟಾಗುತ್ತೆ. ಅಂದರೆ ಏನು 1 ಮಾರ್ಕ್ಸಲ್ಲಿ 0.33 ಮಾರ್ಕ್ಸ್ ಕಟ್ಟಾಗುತ್ತೆ. ಅಂದರೆ 3 ಕ್ವಶನ್ಗೆ 1 ಮಾರ್ಕ್ಸ್ ಹೋಗುತ್ತೆ, ಕಟ್ಟಾಗುತ್ತೆ. ಹಾಗೆಯೇ ಇಲ್ಲಿ 4 ಇದೆ, ಇಲ್ಲಿ 4ನೇ ಆಪ್ಷನ್ ಸರಿಯಾಗಿದೆ. ಅಂದರೆ ಇಲ್ಲಿ ಚೂಸ್ ಎನ್ ಆಪ್ಷನ್ 4 ಇದೆ, ಅಂದರೆ ಅದು ಸರಿಯಾದ ಉತ್ತರ. ಯಾವುದೇ ಥರ ನೆಗೆಟಿವ್ ಮಾರ್ಕ್ಸಿಂಗ್ ಕಟ್ಟೋಗೋದಿಲ್ಲ. ಅಂದರೆ ನಿಮಗೆ ಮಾರ್ಕ್ಸ್ ಆ್ಯಡ್ ಆಗುತ್ತಾ ಹೋಗುತ್ತೆ. ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ನಿಮ್ಮ ಒಂದು ಮಾರ್ಕ್ಸ್, ಅಂದರೆ ನಿಮಗೆ ಈ ಥರ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ನಿಮ್ಮ ಒಂದು ಸ್ಕೋರ್ ಚೆಕ್ ಮಾಡಬೇಕು ಅನ್ನೋದನ್ನು ನಾನು ಡೈರೆಕ್ಟಾಗಿ ನಿಮಗೆ ತಿಳಿಸ್ತೀನಿ. ಯಾರು ವೀಡಿಯೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.